ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಈ ಥರ ಹೇರ್ ಸ್ಟೈಲ್ ಈ ಥರ ಮಾಡ್ಬೇಕಂತ ನಾನು ತೋರಿಸ್ತೀನಿ ಬನ್ನಿ. ಇವಾಗ ಸಿಂಪಲಾಗಿರುತ್ತೆ, ಆದರೆ ಸ್ಟೈಲಿಶ್ ಕೂಡ ಇರುತ್ತೆ. ಇದು ಟ್ರೆಡಿಷ್ನಲ್ ಕೂಡ ಮತ್ತು ವೆಸ್ಟರ್ನ್ ಸ್ಟೈಲ್ ಕೂಡ ಅನಿಸುತ್ತೆ. ಇದು 2 in 1. ನೀವು ಈ ಥರ ಬೇಕಾದರೂ ಯಾವ ಡ್ರೆಸ್ ಮೇಲೆ ಆದರೂ ಇದನ್ನು ಹಾಕ್ಕೊಳ್ಬೋದು. ಬರ್ಡೇ ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ, ಈದ್ಗೆ, ಈಗ ಬರ್ತಾ ಇದೆಯಲ್ಲ ರಂಜಾನ್, ಅದಕ್ಕೆಲ್ಲ ಹಾಕ್ಕೋಬೋದು. ಸಿಂಪಲ್ಲಾಗಿದೆ, ಯಾರಾದರೂ ಹಾಕ್ಕೋಬೋದು. ಇದು ಲೂಸ್ ಹೇರ್ ಸ್ಟೈಲು. ಬ್ಯಾಕ್ ಸೈಡ್ ಓಪನ್ ಇರುತ್ತೆ ಹೇರೆಲ್ಲ. ನೋಡಿ, ಈ ಥರ ಸೆಂಟ್ರ್ ಪಾರ್ಟಿಷನ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಮತ್ತು ಫ್ರಂಟ್ ಕಟ್ಟಿದ್ರೆ ಅದನ್ನು ಈ ಥರ ಮುಂದ್ಗಡೆ ಬಿಡಿ. ಇದನ್ನು ಪಾರ್ಟಿಷನ್ ಮಾಡ್ಕೋಬೇಕು. ಇನ್ನು ಪ್ಲೇಸ್ ಅಷ್ಟು ಚೆನ್ನಾಗಿಲ್ಲ ನನಗೆ ಶೂಟ್ ಮಾಡೋಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೂ ಬೇರೆ ಬೇರೆ ಹೇರ್ ಸ್ಟೈಲೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಇದನ್ನು ಈ ಥರ ಜಡಿ ಥರ ಹಾಕ್ಕೊಳ್ತಾ ಬರಬೇಕು. ಒಂದೊಂದು ಸೆಕ್ಷನ್ ತೊಗೊಳ್ತಾ ಹೋಗಬೇಕು. ಈ ಥರ ನಿಮಗೆ ಇನ್ನೂ ತಿನ್ನಾಗಿ ಬೇಕಂದರೆ ಸಣ್ಣ ಸೆಕ್ಷನ್ ಕೂಡ ತೊಗೋಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿರುತ್ತೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಬೇಕಾದರೆ ಬೀಡ್ಸು, ಫ್ಲವರ್ ಬೀಡ್ಸ್ ಅದೆಲ್ಲ ಬರುತ್ತೆ ಅಲ್ಲ, ಪರ್ಲ್ಸ್ ಅದೆಲ್ಲ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಹಾಕಿದೆ. ಇವಾಗ ಎಕ್ಸ್ಟ್ರಾ ನೀವೇನಾದರೂ ಹಾಕ್ಕೋಬೋದು ಇದಕ್ಕೆ. ನೋಡಿ, ಈ ಥರ ಬ್ರೇಡ್ ಹಾಕ್ಕೊತ ಹೋಗಬೇಕು. ಫುಲ್ಲು ಕೆಳಗಡೆವರೆಗೆ ಹಾಕ್ಕೊತ ಹೋಗಬೇಕು. ಇದೇನು ಬಿಚ್ಚಲ್ಲ, ಒಮ್ಮೆ ಹಾಕ್ಕೊಂಡ್ರೆ ಈವ್ನಿಂಗ್ವರೆಗೂ ಇರುತ್ತೆ. ನೀವು ಬೆಳಗ್ಗೆ ಹಾಕ್ಕೊಂಡ್ರೆ. ನಾನು ಹೇರ್ಗೆ ಏನು ಸ್ಪ್ರೇ ಅದೆಲ್ಲ ಏನು ಯೂಸ್ ಮಾಡಿಲ್ಲ, ನಾರ್ಮಲಿ ವಾಶ್ ಮಾಡಿದ ಹೇರ್ ಅಷ್ಟೇ ಇದು. ನೋಡಿ, ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಲಾಂಗ್ ಹೇರ್ ಇರೋರು ಕೂಡ ಹಾಕ್ಕೋಬೋದು, ಶಾರ್ಟ್ ಹೇರ್ ಇರೋರು ಕೂಡ ಈ ಥರ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಬ್ಬರೇ ಹಾಕ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಯಾರಾದರೂ ಹೆಲ್ಪ್ ತೊಗೊಂಡು ಈ ಥರ ಬೇರೆಯವ್ರ ಜೊತೆ ಹಾಕಿಸ್ಕೊಂಡ್ರೆ ಈಸಿಯಾಗಿರುತ್ತೆ. ಶಾರ್ಟ್ ಹೇರ್ ಇದ್ದವರು ಹಾಕ್ಕೋಬೋದು. ನೋಡಿ, ಸೇಮ್ ಆ ಥರನೇ ಬೇರೆ ಸೈಡು ನಾನು ಸೆಕ್ಷನ್ ತೊಗೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ, ಸೇಮ್ ಆ ಥರನೇ ಮತ್ತೆ ಸೆಕ್ಷನ್ ತೊಗೋಬೇಕು. ಇದನ್ನು ನಿಮ್ಮದು ಹಬ್ಬ ಹೇಗಾಗ್ತಾಯಿದೆ? ಈಗ ಯುಗಾದಿ ಇದೆ, ಮತ್ತು ರಂಜಾನ್ ಇದೆ. ಶಾಪಿಂಗ್ ಎಲ್ಲ ಆಯಿತಾ? ಏನೇನು ತೊಗೊಂಡಿದ್ದೀರಾ ನೀವು? ನಾನು ಕೂಡ 2 times ರಂಜಾನ್ ಮಾರ್ಕೆಟ್ಗೆ ಹೋಗಿ ಬಂದೆ. ಈ ಸಲ ಅಷ್ಟೇನು ರಶ್ ಇಲ್ಲ ಹುಬ್ಳಿಯಲ್ಲಿ, ನಾರ್ಮಲ್ ಆಗಿದೆ. ನೋಡಿ, ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಮತ್ತು ಹಾಗೆ ಒಂದೊಂದು ಸೆಕ್ಷನ್ ತೊಗೊಂಡು ಹಾಕ್ಕೊಳ್ತಾ ಇರಬೇಕು. ನೀವೇನಾದರೂ ಬಿಸ್ನೆಸ್ಸು ಇಲ್ಲಾಂದರೆ ಯಾವ ಕೆಲಸ ಆದರೂ ಮಾಡಬೇಕಂದ್ರೆ ಮುಂಚೆನೇ ಹೆದರ್ಕೋಬೇಡಿ. ಥರ ಇರುತ್ತೋ ಹೆಂಗಿರುತ್ತೋ ಅಂತ ಅದನ್ನು ಸ್ಟಾಪ್ ಮಾಡಿ ನೀವು ಸ್ಟಾರ್ಟ್ ಮಾಡಿ. ಒಂದು ಸಲ ಫೇಲ್ ಆದರೂ, ಸೆಕೆಂಡ್ ಟೈಮ್ ಫೇಲ್ ಆದರೂ, ಥರ್ಡ್ ಟೈಮ್ ಕಂಪಲ್ಸರಿ ನೀವು ಸಕ್ಸಸ್ ಆಗ್ತೀರಾ. ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ ನಿಮಗೆ. ಸುಮ್ಮನೆ ಮೈಂಡಲ್ಲೇ ಥಿಂಕ್ ಮಾಡೋದಕ್ಕಿಂತ ಮುಂಚೆನೂ ಈ ಥರ ಇಷ್ಟು ದೊಡ್ಡ ಕೆಲಸನ ಮೈಂಡಲ್ಲೇ ಟೈರ್ಡಾಗಿ ಹೋಗಬೇಡಿ. ಅದನ್ನು ಆ್ಯಕ್ಷನಲ್ಲಿ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಸರಿನಾ? ನೋಡಿ, ಫೈನಲಾಗಿ ಈ ಥರ ಬಂದಿದೆ ಹೇರ್ ಸ್ಟೈಲು. ಇದಕ್ಕೆ ಒಂದು ಸಿಂಪಲ್ ಆದ ಕ್ಲಿಪ್ ಇಟ್ಕೊಂಡಿದ್ದೀನಿ. ಕೆಳಗಡೆ ಓಪನ್ ಇದೆ. ಟ್ರೈ ಮಾಡಿ ನೋಡಿ, ನೀವು ಕೂಡ ಈ ಥರ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.